ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸುದ್ದಿಗೋಷ್ಠಿ. ವಕ್ಫ್ ಬೋರ್ಡ್ ಬಿಲ್ ಮುಸ್ಲಿಮರ ವಿರುದ್ಧ ಅಲ್ಲ, ಸೋನಿಯಾ ಗಾಂಧಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ರಾಜಮಾತೆ ಸುಪುತ್ರ ರಾಹುಲ್ ಗಾಂಧಿ ಈ ಹಿಂದೆ ಬಿಲ್ ಹರಿದು ಹಾಕಿದ್ದಾರೆ. ಅವರು ಈ ಬಿಲ್ ಬಗ್ಗೆ ಮಾತನಾಡ್ತಾರೆ. ಮೋದಿ ಸರ್ಕಾರ ಅಸಂವಿಧಾನಿಕವಾಗಿ ಬಿಲ್ ಮಂಡನೆ ಮಾಡಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಈ ಬಿಲ್ನಿಂದ ರಾಜಕೀಯವಾಗಿ ಹಿನ್ನಡೆ ಆಗತ್ತಾ, ಹೀಗಾಗಿ ವಿರೋಧ ಮಾಡುತ್ತಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಇದರ ಪ್ರಭಾವ ಗೊತ್ತಾಗತ್ತೆ. ಯತ್ನಾಳ್, ನಮ್ಮ ಪಕ್ಷ ಆಂತರಿಕ ವಿಚಾರ, ಅದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ. ಆತನಿಗೇನಾದರೂ ನೀನು ಅವಾಚ್ಯ ಶಬ್ದದಿಂದ ಬೈದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಶೌಚಾಲಯ, ಆ ಶೌಚಾಲಯದ ಸಾರ್ವಜನಿಕ ಶೌಚಾಲಯ ಕೆಟ್ಟು ಹೋಗಿದ್ದಕ್ಕೆ ಇವೊಂದೊಂದು ಫೋಟೋ ಹಾಕಿದ್ರು MLA ಅವ್ರದ್ದು. ಅದೊಂದು ಫೋಟೋ ಏನು ತಪ್ಪಿದೆ ಇದರಲ್ಲಿ? ಈ ಇಂಟಾಲರೆನ್ಸ್ ಆಧಾರದ ಮೇಲೆ ಒಂದು FIR ಮಾಡ್ತಾರೆ. ಒಂದು ಯಾರು ಹಾಕಿದ್ದಾನೆ, ಯಾರೊಬ್ಬನ ಹುಡುಗ ಹಾಕಿದ್ದಾನೆ ಅವನ ಮೇಲೆ ಮಾಡತ್ತಾರೆ, ಮತ್ತು ಈ ಆತ್ಮಹತ್ಯೆ ಮಾಡ್ಕೊಂಡಂಥ ಹುಡುಗ ವಿನಯನ ಮೇಲೆ ಹಾಕ್ತಾರೆ. ಅಂದರೆ ಯಾವ ಪ್ರಮಾಣದಲ್ಲಿ ಇಂಟಾಲರೆನ್ಸ್ ಬೆಳೆದ, ಅಧಿಕಾರದ ದುರುಪಯೋಗ, ದರ್ಪ, ದುರಹಂಕಾರ ಯಾವ ಪ್ರಮಾಣದಲ್ಲಿದೆ ಇದು? ಅವನ ಮೇಲೆ ಮತ್ತು ಎಡ್ಮಿನ್ ಇವನಿಗೇನು ಸಂಬಂಧ ಇಲ್ಲ, ಅದು ಇವನ ಮೇಲೆ FIR. ಆ FIR ಕೋರ್ಟ್ನಲ್ಲಿ ಸ್ಟೇ ಆಗ್ತದೆ. ರೌಡಿ ಶೀಟರ್ ಅಂತ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಹಿಂದೂ ಹೇಳಿದ್ದೇನೆ, ಸರ್ಕಾರಗಳು ಒಂದೇ ಇರುವುದಿಲ್ಲ. ಅಲ್ಲಿ ಅವನೊಬ್ಬ ರಾಮಾನುಜ ಅಂತೇಳಿ ಅವನು SP ಇದ್ದಾನೆ ಅವನು, ಮತ್ತು ಇಲ್ಲಿ ಬೆಂಗಳೂರಾಗಿ ಅವನೊಬ್ಬ ದೇವರಾಜ್ ಅಂತ ಇದ್ದಾನೆ. ಬುದ್ಧಿ ಬೇಡವ ಇವ್ರಿಗೊಂದು ಸ್ವಲ್ಪ? ಯಾವ ಆಧಾರದ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ಅವ್ರಿಗೆ? ಮನೆಮಾನೇನ ಇದು? ಯಾರೋ ಪೊಲಿಟಿಕಲ್ ಬಾಸ್ ಹೇಳ್ತಾರೆ ಅಂತ ಕೆಲಸ ಮಾಡ್ತೀರಾ ನೀವು? IPS ಆಫೀಸರ ನೀವು? ಏನು ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ಗುಲಾಮ್ರ ನೀವು? ದೇರ್ ಶುಡ್ ಬಿ ಸಮ್ ಲಿಮಿಟ್ ಟು ಎನಿಥಿಂಗ್. ನಾವು ಸರ್ಕಾರ ನಡೆಸಿದ್ವಿ, ನಾನು ಸರ್ಕಾರ, ಐ ಆಮ್ ಆಲ್ಸೋ ಗೌರ್ಮೆಂಟ್. ನಾವು ನಮ್ಮ ಹತ್ರನೂ IAS ಆಫೀಸರ್ ಇದ್ದಾರೆ, IPS ಆಫೀಸರ್ ಇದ್ದಾರೆ, ನಮ್ಮ ಅನೇಕ ಜಾಯಿಂಟ್ ಸೆಕ್ರೆಟರಿಗಳು ADG ಲೆವೆಲ್ದವರು ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ ಇದ್ದಾರೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್? ಈ ರಾಮಾನುಜ ಸಸ್ಪೆಂಡ್ ಮಾಡ್ಬೇಕು ಫಸ್ಟ್. ಈ ರಾಮಾನುಜ SP ಮತ್ತು ದೇವರಾಜ್ DCP ಏನಿದ್ದಾರಲ್ಲ, ದೇ ಶುಡ್ ಬಿ ಸಸ್ಪೆಂಡೆಡ್. ನಾನು ಅಲ್ಲಿ ನಮ್ಮ ಕಾರ್ಯಕರ್ತರಿಗೂ ಪ್ರಮುಖರು ಹೇಳಿದ್ದೀನಿ, ಹೈಕೋರ್ಟ್ಗೆ ಹಾಕಿದ್ದೀನಿ ವಿಷಯ ಅಂತ. ಫಸ್ಟ್ ದೇ ಶುಡ್ ಬಿ ಸಸ್ಪೆಂಡೆಡ್. ಹೈಕೋರ್ಟ್ ಸ್ಟೇ ಮಾಡಿದ್ಮೇಲೆ ಯಾವ ಆಧಾರದ ಮೇಲೆ? ಆತೊಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಈ ಪೊಲೀಸ್ ಅಧಿಕಾರಿಗಳಿಗೆ ಬುದ್ಧಿ ಬೇಕು ಬೇಡ? ಹೋಗಲಿ. ಈ ಕಾಂಗ್ರೆಸ್ನವರು, ಈ ಪೊನ್ನಣ್ಣ ಅನ್ನುವಂಥವ್ರು ಅಯೋಗ್ಯರಿದ್ದಾರೆ. ಇವರು ದೇ ಆರ್ ಅನ್ಫಿಟ್ ಟು ಬಿ ಇನ್ ಪಾಲಿಟಿಕ್ಸ್. ದೇ ಆರ್ ಅನ್ಫಿಟ್ ಟು ಬಿಕಮ್ ದಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ರೋಡ್ ಅನೇಕ ಸರ್ತೆ ಕೇಂದ್ರದ ಮಂತ್ರಿಗಳಿಗೆ, MP ಗಳಿಗೆ ಒಳಗಿನ ರೋಡ್ಗಳ ಸಂಬಂಧ ಇರಲ್ಲ. ಎಲ್ಲೋ ಒಂದು ಗುಂಡು ಬಿದ್ದ ನಮಗೆ ಹಾಕ್ತಾರಪ್ಪ, ನಮ್ಮ ಫೋಟೋ ಹಾಕಿ. ನಾವು ಯಾರ ಮೇಲೆ FIR ಹಾಕಿ? ಹುಬ್ಬಳ್ಳಿ ಒಳಗೆ ಕಳೆದ 21 ವರ್ಷದಿಂದ ನಾನು MP ಇದ್ದೀನಿ ಇಲ್ಲಿ. ಐ ಹ್ಯಾವ್ ವರ್ಕ್ಡ್ ಆಸ್ ಸ್ಟೇಟ್ ಪ್ರೆಸಿಡೆಂಟ್. ಕಳೆದ 6 ವರ್ಷದಿಂದ ಮಂತ್ರಿ ಇದ್ದೀನಿ ನಾನು. ಅನೇಕ ಸರ್ತಿ ಹಾಕ್ತಾರೆ. ಹಿಂದೊಂದು ಸರ್ತೆ ನಾನು ಸೆಕೆಂಡ್ ಟೈಮ್ MP ಇದ್ದಾಗ ಎಲ್ಲೋ ಒಂದು ಹಂದಿ ಸತ್ತು ಹೋಗಿತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಅದ್ರ ಫೋಟೋ ಹಾಕಿ ನಾನು ಕಳಿಸಿದ್ರಪ್ಪ 15 ವರ್ಷದ ಹಿಂದೆ. ನಾವು ಅವ್ರ ಮೇಲೆ FIR ಮಾಡೋಕ್ಕಾಗತ್ತಾ? ನಾನು ಹೇಳಿದೆ, ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿದೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸ್ಟೇಟ್? ದಟ್ ಈಸ್ ನೆಕ್ಸ್ಟ್. ಐ ಆಮ್ ಟೇಕಿಂಗ್ ದಟ್ ಆಲ್ಸೋ. ಎರಡನೇದ್ದು, ಆತನ ವಾಟ್ಸ್ಆ್ಯಪ್ದಲ್ಲಿ ಸ್ಪಷ್ಟವಾಗಿ ಹೆಸರಿದೆ. ಇನ್ವೆಸ್ಟಿಗೇಷನ್ದಲ್ಲಿ ಯಾರೋ ಒಬ್ಬನು ಸತ್ತೋದ, ಒಬ್ಬರು ಮರ್ಡರ್ ಆಯಿತು, ಯಾರೋ ಸಂಶಯಾತ್ಮಕವಾಗಿ ಸತ್ತ. ಆ ವ್ಯಕ್ತಿದು ಏನು ಮಾಡ್ತಾರೆ, ಕೊನೆಗೆ ಕಾಲ್ ರೆಕಾರ್ಡ್ ಯಾವುದಿದೆ ನೋಡ್ತಾರಿಲ್ಲ. ಇಲ್ಲಿ ಬರೆದಿದ್ದಾನೆ ಅವನು, ಇವ್ರ ಹೆಸರು MLA ಹೆಸರು, ಮತ್ತು ಇವ್ರ ಮೇಲೆ ಇವ್ರು ಲೀಗಲ್ ಅಡ್ವೈಸರ್. ಇವ್ರು ಮಾಡೋದೇ ಇಲ್ಲಿಗಲ್ ಕೆಲಸ. ವಾಟ್ ಈಸ್ ರಾಂಗ್ ಇನ್ ಇಟ್? ಆಯ್ತಪ್ಪ, ಅವರು ಬರೆದಿದ್ದಾರೆ, ಅದ್ರ ಮೇಲೆ ಕೇಸ್. ಆ ಕೇಸ್ ಮೇಲೆ ಇವ್ರ ಮೇಲೆ ಒಂದು ಕೇಸ್ ಆಗಲ್ಲ, FIR ಆಗಲ್ಲ. ಅಂದರೆ ಸರ್ಕಾರಿ ಅಧಿಕಾರಿಗಳು, ಸ್ಪೆಷಲಿ ಅಲ್ಲಿರುವ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬೈತಾ ಇಲ್ಲ. ನಮ್ಮಲ್ಲಿ ಇಲ್ಲಿದ್ದಾರೆ, ಇಲ್ಲೆಲ್ಲ ಅನೇಕ ಇರ್ತಾರೆ, ನಮ್ಮ ಸೌಹಾರ್ದಯುತವಾದ ಸಂಬಂಧನೂ ಇದೆ. ಒಳ್ಳೆ ರೀತಿ ಕೆಲಸ ಮಾಡುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಆದರೆ ಇಂಥವ್ರು ಕೆಲವರು
ಇವರು ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಲಿಕ್ಕೆ ಯೋಗ್ಯ. ಇವರು FIR ಹಾಕಿಲ್ಲ. ಹೈಕೋರ್ಟ್ ಒಂದು ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಹಾಕಿದ್ಮೇಲೆ ಹೈಕೋರ್ಟ್ ಸ್ಟೇ ಮಾಡಿದ್ಮೇಲೆ ನೀವು ನಿಮ್ಮ ಮೇಲೆ ರೌಡಿ ಶೀಟರ್ ಹಾಕ್ತೀವಿ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ವಾಟ್ ಲೆವೆಲ್ ಯು ಆರ್ ಬಿಹೇವಿಂಗ್? ಅದಕ್ಕೆ ಫಸ್ಟ್ ಅವ್ರ ಮೇಲೆ FIR ಹಾಕಬೇಕು. ಮತ್ತು ನಾನು ಒಂದು ಸಲಹೆ ಕೊಟ್ಟಿನಿ, ಇಬ್ಬರು ಆಫೀಸರ್ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ತಯಾರು ಮಾಡ್ರಿ ಅಂತ ನಾನು ಹೇಳಿದ್ದೀನಿ. ಹೇಳುದು ಅನ್ವರ್ ಬಾನಪ್ಪಾಡಿ ವರದಿಯನ್ನು ಇಟ್ಟುಕೊಂಡು ಚರ್ಚೆಯನ್ನು ಮಾಡಿದ್ದಾರೆ. ನಾನು ಈಗ ಈ ಕಾನೂನು ಬಂದಿದೆ, ಕಾನೂನು ಪಾಸ್ ಆದ ನಂತರ ಎಲ್ಲೆಲ್ಲಿ ವಕ್ಫನ್ನು ದುರುಪಯೋಗ ಮಾಡಿದ್ದಾರೆ ಏನು ಅನ್ನೋದನ್ನು ನಾನು ಹಿಂದನೂ ಹೇಳಿದ್ದೇನೆ, ಈಗನೂ ಹೇಳ್ತಾ ಇದ್ದೇನೆ. ವಕ್ಫ್ ಅಮೆಂಡ್ಮೆಂಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್. ಸುಮಾರು 21 ಲಕ್ಷ ಎಕರೆ ಭೂಮಿ ದೇಶದ ವಿವಿಧ ಭಾಗಗಳಲ್ಲಿ, ನಾನು ಫಿಗರ್ ಇಲ್ಲೇ ತಂದಿಲ್ಲ ಈಗ, 39 ಲಕ್ಷ ಎಕರೆ ಇದೆ. ಈ 39 ಲಕ್ಷ ಎಕರೆಗೆ ರೆವಿನ್ಯೂ ಎಷ್ಟು ಬರ್ತಾ ಇದೆ? 168 ಕೋಟಿ, 168 ಕ್ರೋರ್ಸ್. ಆನಂತರ ಕರ್ನಾಟಕದಲ್ಲೇ ಈಗೇನು ಈ ಜಮೀರ್ ಏನು ಇತ್ತೀಚೆಗೆ ಕಿರಿಕಿರಿ ಮಾಡಿದರೆ ಅದನ್ನು ಬಿಟ್ಟರೆ 54,000 ಎಕರೆ ಇದೆ. ಇವರು ಈ ಆಸ್ತಿಯನ್ನು ಸರಿಯಾಗಿ ಬಳಸಿದ್ರೆ, ಸಚ್ಚರ್ ಕಮಿಟಿಯ ವರದಿ ಪ್ರಕಾರನೇ ಬರೇ ಅಂದರೆ 10 ವರ್ಷದ ಹಿಂದೆ 11 ವರ್ಷದಿಂದ ಸಚ್ಚರ್ ಕಮಿಟಿ ವರದಿ ಪ್ರಕಾರ 12,000 ಕೋಟಿ ರೂಪಾಯಿ ಬರ್ತಾ ಇತ್ತು, 12,000 crores per year. ಅದಾದಮೇಲೆ ಸಿಕ್ಕಾಪಟ್ಟೆ ಆ್ಯಡ್ ಆಗಿದೆ. 2013ಕ್ಕೆ 18 ಲಕ್ಷ ಇದ್ದಿದ್ದು ಈಗ 39 ಲಕ್ಷ ಆಗಿದೆ. 18 ಲಕ್ಷ ಎಕರೆಗೆ 12,000 ಕೋಟಿ ರೂಪಾಯಿ ಹೇಳಿದ್ರು. ಈಗ 39 ಲಕ್ಷ ಎಕರೆ ಇದೆ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಎಷ್ಟು ಬರಬೇಕು? ಸೊ ಇದರಲ್ಲಿ ದುರುಪಯೋಗ ಮಾಡ್ತಾ ಇದ್ದಾರೆ, ಸ್ವಜನ ಪಕ್ಷಪಾತ ಆಗ್ತಾ ಇದೆ, ಆಸ್ತಿಗಳನ್ನು ನುಂಗ್ತಾ ಇದ್ದಾರೆ. ಆಸ್ತಿಗಳನ್ನು ಈ ವಿಂಡ್ಸರ್ ಮ್ಯಾನರ್ ಹೋಟೆಲ್ದದ್ದು ಏನದು ಪರಿಸ್ಥಿತಿ? ಐ ಆಮ್ ನಾಟ್ ಅಗೇನ್ಸ್ಟ್ ವಿಂಡ್ಸರ್ ಮ್ಯಾನರ್ ಹೋಟೆಲ್. ಯಾವ ರೀತಿ ಕೊಟ್ಟಿದ್ದಾರೆ ಬಾಡಿಗೆ ಎಲ್ಲ? ಹೀಗಾಗಿ ಇದರ ಬಗ್ಗೆ ನಾವು ಏನು ವಿಚಾರ ಮಾಡಿ ಈ ಬಿಲ್ಲನ್ನು ತಂದಿದ್ದೇವೆಂದರೆ ಇದರದ್ದು ಉಪಯೋಗ ಆಗಬೇಕು, ಇದರದ್ದು ಮಾನಿಟರಿಂಗ್ ಆಗಬೇಕು. ಮತ್ತು ಇದರಲ್ಲಿ 22 ಜನ ವಕ್ಫ್ ಕೌನ್ಸಿಲ್ದಲ್ಲಿ, ಯಾಕಂದರೆ ಅನೇಕ ಕಡೆ ಒಂದು ಭಾಳ ದೊಡ್ಡ ಒಂದು ಇದು ಮಾಡ್ತಾ ಇದ್ದಾರೆ. ಏನಂತಂದರೆ ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್. ಏನು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಅಂತಂದ್ರೆ, ಅವರು ಈ ವಕ್ಫ್ ಕೌನ್ಸಿಲ್ದಲ್ಲಿ ಹಿಂದೂಗಳು ಯಾಕೆ ಅಂತ ಹೇಳೋದು, ಭಾಳಷ್ಟು ಜನ ಹಿಂದೂಗಳ ಆಸ್ತಿಯನ್ನು ವಕ್ಫ್ ಅಂತ ಮಾಡಿದ್ದಾರೆ. ಅದನ್ನು 22 ಜನದಲ್ಲಿ 4 ಜನ ಅವ್ರನ್ನ ಯಾರು ಈಗ ನಿಮ್ಮ ಆಸ್ತಿ ತಗೊಂಡ್ರಂದ್ರೆ, ನೀವು ಅಲ್ಲಿ ಕೌನ್ಸಿಲ್ಗೆ ಹೋದರೆ ಎಲ್ಲರೂ ಅವರೇ ಇದ್ದರೆ ಒಂದು ವಿಶ್ವಾಸದ ವಾತಾವರಣ ಹೆಂಗೆ ಮೂಡ್ತದೆ? 4 ಜನ ಇಟ್ಟಿದ್ದಾರಪ್ಪ. ಅದನ್ನು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಮತ್ತು ವಕ್ಫ್ ಈಸ್ ಜಸ್ಟ್ ನಾಟ್ ಎ ರಿಲಿಜಿಯಸ್ ಆಕ್ಟಿವಿಟಿ. ವಕ್ಫ್ ಅಂಡರ್ದಲ್ಲಿ ಕೆಲವು ಏನು ದರ್ಗಾ ಮತ್ತೊಂದು ಬರ್ತಾವೆ, ಅವು ರಿಲಿಜಿಯಸ್ ಆಕ್ಟಿವಿಟಿ. ವಕ್ಫ್ ಮ್ಯಾನೇಜ್ಮೆಂಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್. ಅದರಲ್ಲಿ ಆಸ್ಪತ್ರೆ ಬರ್ತದೆ, ಅದರಲ್ಲಿ ಶಾಲೆಗಳು ಬರ್ತವೆ, ಅದರಲ್ಲಿ ಕೆಲವು ಕಡೆ ಗ್ರೌಂಡ್ಗಳನ್ನು ಮೇಂಟೈನ್ ಮಾಡ್ತಾರೆ, ಅನೇಕ ಮಾಡ್ತಾರೆ. ಈಗ ಹೇಳಿದ್ನಲ್ಲ, ಬಾಡಿಗೆ ಕೊಟ್ಟಿದ್ದಾರೆ. ಇವನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ವಕ್ಫ್ ಬೋರ್ಡ್ ಈಸ್ ಎ ಅಥಾರಿಟಿ. ಅದು ಇಟ್ ಶುಡ್ ಬಿ ಇಂಡಿಪೆಂಡೆಂಟ್. ಸುಪ್ರೀಂ ಕೋರ್ಟ್ ಹೋಗ್ತು ಅಂತ ಹೇಳಿದ. ಲೆಟ್ ಮಿ ಕಂಪ್ಲೀಟ್ ಸರ್. ಎರಡನೇದು ಸೆಕ್ಷನ್ 40 ಪ್ರಕಾರವಾಗಿ ಯಾರ ಆಸ್ತಿ ಮೇಲೆ ಕೈ ಇಡ್ತಾರೆ ಅದು ವಕ್ಫ್ ಆಗುತ್ತೆ ಆಸ್ ಆನ್ ಡೇಟ್.
ಇಲ್ಲೂ ಆಗಿದೆ ನಿಮ್ಮ ಬಂಕಾಪುರದಲ್ಲಿ 1960 ತಗೊಂಡಿದ್ದು ನಾವು. ಅದ್ರಾಗ ಮುಸಲ್ಮಾನ್ ಇದ್ದಾನೆ, ಬೀದರ್ ಅನುಭವ ಮಂಟಪ. ಇಲ್ಲೇ ನೀವು ಇದರಲ್ಲಿ ಹಳೆ ಹುಬ್ಬಳ್ಳಿ ಇಂಡಿ ಪಂಪ್ ಹತ್ರ ಇದೆಯಲ್ಲ, ಅಲ್ಲಿ ಅನೇಕರದ್ದು ಮುಸಲ್ಮಾನರ ಮನೆಗಳನ್ನು ವಕ್ಫ್ ಮಾಡಿದ್ದಾರೆ, ಮುಸಲ್ಮಾನರ ಮನೆ. ಸೊ ದಿಸ್ ಮಿಸ್ಯೂಸ್ ಸ್ಟಾಪ್ ಮಾಡ್ತಾ ಇದ್ದೀವಿ. ಉಳಿದಂತೆ ಇದ್ದ ವಕ್ಫ್ ಆಸ್ತಿಗಳನ್ನು ಕಸಗೊಳ್ತಾರೆ ಅನ್ನುವಂಥದ್ದು ಅವರು ಹೇಳಿದ್ದಾರೆ. ಇದು ತಪ್ಪು. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಕ್ಫ್ ಆಸ್ತಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಅದರಿಂದ ವಕ್ಫ್ ಬೋರ್ಡೇ ರೆವಿನ್ಯೂವನ್ನು ಗಳಿಸಿ ಅದನ್ನು ಸಮಾಜದ ಜನರಿಗೆ ಅವರ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ, ಬೇರೆ ಬೇರೆ ರೀತಿಯ ವೆಲ್ಫೇರ್ ಯೋಜನೆಗಳಿಗೆ ಅದನ್ನು ಬಳಸಬೇಕು ಅನ್ನುವಂಥದ್ದು ಇದೆ ಹೊರತಾಗಿ ಇದು ಮುಸಲ್ಮಾನರ ವಿರುದ್ಧವಾಗಿ ಅಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇದನ್ನು ಮುಸಲ್ಮಾನರ ವಿರುದ್ಧ ಅನ್ನುವಂಥದ್ದು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಮತ್ತು ಸೋನಿಯಾ ಗಾಂಧಿಯವರು ಯಾರಿಗೆ ಬೇಸಿಕ್ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಲ್ಲ ಇವರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇದನ್ನು ಮುಸಲ್ಮಾನರ ವಿರುದ್ಧ ಅನ್ನುವಂಥದ್ದು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಮತ್ತು ಸೋನಿಯಾ ಗಾಂಧಿಯವರು ಯಾರಿಗೆ ಬೇಸಿಕ್ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಲ್ಲ ಇವರು ತಮ್ಮ ಮನಬಂದಂತೆ ಇವ್ರಿಗೆ ಬುಲ್ಡೋಸರ್ ಅಂತ ಹೇಳಿದ್ದಾರೆ. ನಮ್ಮ ಈ ಬಿಲ್ಲು 6 ತಿಂಗಳ ಹಿಂದೆ ಇಂಟ್ರೊಡ್ಯೂಸ್ ಆಗಿದೆ. ಅದಾದ ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ. ಅದಾದ ನಂತರ ಬೆಳಿಗ್ಗೆ 12ರಿಂದ ರಾತ್ರಿ 2 ಗಂಟೆ ತನಕ ಚರ್ಚೆ ಆಗಿದೆ, 2:30ವರೆಗೆ ವೋಟಿಂಗ್ ಆಗಿದೆ. ಅಂದರೆ ವೋಟಿಂಗ್ ಇನ್ ದಿ ಸೆನ್ಸ್ 2 ರೀತಿ ವೋಟಿಂಗ್ ಆಗ್ತದೆ. ಒಂದು ವಾಯ್ಸ್ ವೋಟಿಂಗ್ ಆಗ್ತದೆ, ಇನ್ನೊಂದು ಡಿವಿಷನ್ ಮಾಡ್ತಾರೆ. ಆ್ಯಕ್ಚುಲಿ ವೋಟ್ ಯಾರು ಎಷ್ಟು ಪರವಾಗಿ ಅದೆಲ್ಲ ಆಗಿದೆ. ಬುಲ್ಡೋಸರ್ ಅಂತ ಹೇಳ್ತಾರೆ. ಯಾರು ಇವರ ಸುಪುತ್ರ, ಈ ರಾಜಮಾತೆ ಸೋನಿಯಾ ಗಾಂಧಿಯವರ ಸುಪುತ್ರ ರಾಹುಲ್ ಗಾಂಧಿ ಇಡೀ ಕ್ಯಾಬಿನೆಟ್ ಮಾಡಿದಂತಹ ಒಂದು ಆರ್ಡಿನೆನ್ಸನ್ನು ಸಾರ್ವಜನಿಕವಾಗಿ ಹರಿದಾಕಿದ್ರು. ಇವತ್ತಿಗೆ ಯೂಟ್ಯೂಬ್ದಲ್ಲಿ ಅದ. ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಏನು ದುರ್ದೈವ ನಮ್ಮ ದೇಶದ ಅಂತೇಳಿ. ಹಾಗಾಗಿ ಇದು ಬೇಸಿಕಲಿ ಇಟ್ ಈಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್, ಇಟ್ ಈಸ್ ಅಗೇನ್ಸ್ಟ್ ದಿ ಇಲ್ಲೀಗಲ್ ಗ್ರ್ಯಾಬಿಂಗ್ ಆ್ಯಂಡ್ ಅಗೇನ್ಸ್ಟ್ ದಿ ಮಿಸ್ಯೂಸ್ ಆಫ್ ದಿ ಪುವರ್ ಮುಸ್ಲಿಂ ಪ್ರಾಪರ್ಟಿ ಆಲ್ಸೋ. ಅಂದ್ರೆ ಈ ಕೋರ್ಟ್ಗೆ ಇಂಟರ್ವೆನ್ಷನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತು ಅಂತ ಅವ್ರು ನೋಡಿ. ಯಾವುದೇ ಕಾನೂನನ್ನು ಪಾಸ್ ಮಾಡಿದಾಗ ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ನೋಡೇನೆ ನಾವು ಮಾಡ್ತೀವಿ. ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇದ್ದರೆ ಭಾಳ ಚೆಕ್ ಆಗ್ತದೆ. ಸರ್ಕಾರಕ್ಕೆ ಒಂದು ಪ್ರೊಸೆಸ್ ಇದೆ. ಮತ್ತು ಮೋದಿ ಸರ್ಕಾರ ಯಾವುದೇ ರೀತಿಯಾದಂಥ ಈ ರೀತಿ ಕಾನೂನನ್ನು ಪಾಸ್ ಮಾಡಬೇಕಾದ್ರೆ ನಾವು ಅಸಂವಿಧಾನಿಕ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಅಷ್ಟಾಗಿಯೂ ದೇಶದೊಳಗೆ ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ಇಫ್ ದೇ ವಾಂಟ್ ಟು ಗೋ ಟು ಕೋರ್ಟ್, ಲೆಟ್ ದೆಮ್ ಗೋ. ನೋಡ್ರಿ, ಈಗ ಏನಾಗ್ತದೆ, ಕಾಂಗ್ರೆಸ್ ಪಾರ್ಟಿ ಯಾಕೆ ಇಷ್ಟು ಗಾಬರಿಯಾಗಿದ್ದಾರೆ ಅಂತಂದ್ರೆ, ಓವರಾಲ್ ಅಲ್ಲೆಲ್ಲೇ ರಾಜ್ಯದಲ್ಲಿ ಇಲೆಕ್ಷನ್ ಇರೋದು ಬೇರೆ, ಅದು ಕೂಡ ಭಾಳ ಇಲ್ಲ. ಈಗ ಸದ್ಯಕ್ಕೆ ನೆಕ್ಸ್ಟ್ ಒಂದು 6-7 ತಿಂಗಳು ಬಿಟ್ಟು 7-8 ತಿಂಗಳು ಬಿಟ್ಟು ಬಿಹಾರ ಇದೆ. ಆ ರೀತಿ ಬೇರೆ ಭಾಳ ಇಲ್ಲ. 4 ವರ್ಷಕ್ಕೆ ಮೋರ್ ದೆನ್ 4 ಇಯರ್ಸ್ ಲೋಕಸಭಾ ಚುನಾವಣೆ ಬರುವ ಹೊತ್ತಿಗೆ ಈ ವಕ್ಫ್ ಆಸ್ತಿಯ ಮೂಲಕ ತಥಾಕಥಿತ ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ಒಂದು ಹಿತರಕ್ಷಣೆ ನಾವೇ ಮಾಡುವನ್ನವ್ರಿಗೂ ಈ ಆಸ್ತಿ ಒಂದು ಸರ್ತೆ ಸರಿಯಾಗಿ ಮ್ಯಾನೇಜ್ ಆಯಿತು ಅಂದರೆ ಎಷ್ಟು ಇದರಿಂದ ದುಡ್ಡು ಬರ್ತದೆ, ಎಷ್ಟು ಜನರಿಗೆ ಒಳ್ಳೆಯದಾಗತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವ್ರಿಗೆ ಪೊಲಿಟಿಕಲಿ ಇದರಿಂದ ಲಾಸ್ ಇದೆ. ಈಗೇನು ಮಾಡ್ತಾರೆ, ಮುಸಲ್ಮಾನರಿಗೆ ಸುಳ್ಳು ಹೇಳ್ತಾರೆ. ಬಟ್ ಐ ಆಮ್ ಅಪೀಲಿಂಗ್ ಟು ಮುಸ್ಲಿಂ ಕಮ್ಯುನಿಟಿ, ಇಟ್ ಈಸ್ ನಾಟ್ ಅಗೇನ್ಸ್ಟ್ ಯು. ನಿಮ್ಗೆ ನಿಮ್ಮ ಆಸ್ತಿ ಹೊಡಿತಾರೆ. ನೀವು ಬಂಕಾಪುರಕ್ಕೆ ಹೋಗಿ ನೋಡಿ ಬರ್ರಿ. ನಾವು ಹೋಗಿದ್ವಲ್ಲಪ್ಪ, ಯಾವ್ರು ಅದು ಹಾನಗಲ್ ಹತ್ರ, ಇದು ಸವಣೂರ್ ಹತ್ರ, ಅಲ್ಲಿ ಪಕ್ಕದ ಸವಣೂರಲ್ಲ, ಹಾನಗಲ್ ಹತ್ರ, ಅಲ್ಲಿ ಮುಸಲ್ಮಾನನು ಅವೇನೊಬ್ಬನ ಆತ್ಮಹತ್ಯೆ ಮಾಡ್ಕೊಂಡಲ್ಲ ರೈತ, ಅದೇ ಜಾಗದಲ್ಲಿ ಅದರ ಪಕ್ಕದಲ್ಲಿ ಹೊಂದ್ಕೊಂಡೊಂದು ಮುಸಲ್ಮಾನ್ ಲ್ಯಾಂಡು ಇದೆ.
ಗುಲಾಮ ಅವನು ಹೊಡೆದಾರ, ಅವನು ಪಾಪ ಹತ್ತ ಬಂದವತ್ತ. ಇಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್. ಇವ್ರೇನು ಮಾಡ್ತಾ ಇದ್ದಾರೆ ಈಗ? ಇದು ನೋಡ್ರಿ, ಇದರಲ್ಲಿ 18 ಲಕ್ಷ ಎಕರೆ 2013 ಅಂತ ಏನು ಹೇಳಿದ್ದಾರೆ. ಅಷ್ಟೇ ಲೆಕ್ಕ ಹಾಕಿದ್ರು ಕನಿಷ್ಠ ಏನಿಲ್ಲ ಅಂತಂದ್ರು 12,000 ಈಗಿನ ಲೆಕ್ಕಕ್ಕೆ ಒಂದು 30-40 ಸಾವಿರ ಕೋಟಿ ರೂಪಾಯಿ ಬರ್ತದೆ. ಇಫ್ ದ್ಯಾಟ್ ಕಮ್ಸ್, ಅನೇಕ ವೆಲ್ಫೇರ್ ಸ್ಕೀಮ್ಗಳಾಗ್ತವೆ. ಸೊ ಅವರಿಗೆ ಗೊತ್ತಾಗ್ತದೆ ಇವರು ಕಾಂಗ್ರೆಸ್ನವರು ಮಹಾ ಮೋಸಗಾರರು, ಇವರು ನಮ್ಮ ಆಸ್ತಿಯನ್ನು ಹೊಡೆದು ತಾವು ಶ್ರೀಮಂತರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಆವಾಗ ಅವ್ರಿಗೆ ಓಟ್ ಹಾಕಲ್ಲ, ಅದಕ್ಕೆ ಇವರು ಹೆದರಿದ್ದಾರೆ. ಭಾಳ ವಿರೋಧ ವ್ಯಕ್ತ ಆಗ್ತದೆ. ನಾನು ಅದ್ರ ಬಗ್ಗೆ